ವೀಕ್ಷಕ ಬಂಧುಗಳೇ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ನ್ಯೂಸ್ ಬಂಧು ವೀಕ್ಷಕರೇ, ನೀರಿನ ಸಮಸ್ಯೆಯಿಂದ ಗಗನಕ್ಕೇರಿದ ತರಕಾರಿ ಬೆಲೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಪ್ರದೇಶಗಳಲ್ಲಿ ನೀರಿನ ಬವಣೆ ತಲೆದೂರಿದಂತೆ ಪರಿಣಾಮ ತರಕಾರಿಗಳ ಬೆಲೆಯೂ ಹೊಡೆತಕ್ಕೆ ಬಿದ್ದಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆಯೇ ಏರಿಕೆ ಕಂಡಿದೆ. ಮದುವೆ ಇನ್ನಿತರ ಸಮಾರಂಭ ಸೀಸನ್, ಹೆಚ್ಚುತ್ತಿರುವ ತಾಪಮಾನ ಹಾಗೂ ಮತ್ತು ನೀರಿನ ಸಮಸ್ಯೆಯಿಂದ ತರಕಾರಿ ಬೆಲೆ ಗಣನೀಯವಾಗಿ ಏರಿಕೆಯಾಗಲು ಕಾರಣ ಎನ್ನಲಾಗಿದೆ. ಬೀನ್ಸ್ ಮತ್ತು ಬೆಂಡೆಕಾಯಿ, ಟೊಮೆಟೊ, ನಿಂಬೆ ಸೇರಿದಂತೆ ಇತರ ತರಕಾರಿಗಳ ದರ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಏರಿಕೆ ಕಂಡಿದೆ. ಕೆಜಿಗೆ 100 ರೂಪಾಯಿ ದಾಟಿದ ಬೀನ್ಸ್ ಬೆಲೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಕೆಜಿಗೆ 50ರಿಂದ 60 ರೂಪಾಯಿವರೆಗೆ ಇದ್ದ ಬೀನ್ಸ್ ಬೆಲೆ ಈಗ 100 ರೂಪಾಯಿಯನ್ನು ದಾಟಿದೆ. ಕರಾವಳಿ ಪ್ರದೇಶಕ್ಕೆ ಪ್ರಮುಖವಾಗಿ ಬೆಂಗಳೂರು ಹೊರವಲಯ ಮತ್ತು ಚಿಕ್ಕಮಗಳೂರಿನ ಮಾರುಕಟ್ಟೆಯಿಂದ ಬೀನ್ಸ್ ರವಾನೆಯಾಗುತ್ತಿತ್ತು. ಆದರೆ ಬೆಂಗಳೂರಿನ ಹೊರವಲಯದಲ್ಲಿ ನೀರಿನ ಸಮಸ್ಯೆಯಿಂದ ಇಳುವರಿಯು ಕಡಿಮೆಯಾಗಿದೆ. ಕರಾವಳಿ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಹದಗೆಟ್ಟಿತು. ತರಕಾರಿ ಬೆಲೆಯು ಮಾರಕವಾಗಿ ಪರಿಣಮಿಸಿದೆ. ಬೆಳ್ಳುಳ್ಳಿ ಬೆಲೆಯಲ್ಲಿ ಏರಿಕೆ. 300 ರೂಪಾಯಿ ಇದ್ದ ಬೆಳ್ಳುಳ್ಳಿ ಬೆಲೆ ಈಗ ಕೆಜಿಗೆ 200 ರೂಪಾಯಿಗೆ ಇಳಿಕೆಯಾಗಿದೆ. ಮತ್ತೊಂದೆಡೆ ನಿಂಬೆ ಹಣ್ಣಿನ ಬೆಲೆಯಲ್ಲಿ ಏರಿಕೆಯಾಗಿದ್ದು, ಮಧ್ಯಮ ಗಾತ್ರದ ನಿಂಬೆಹಣ್ಣು 7ರಿಂದ 8 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಸಗಟು ಮಾರುಕಟ್ಟೆಯಲ್ಲಿ 6ರಿಂದ 7 ರೂಪಾಯಿಗೆ ಮಾರಾಟವಾಗುತ್ತಿರುವ ಲಿಂಬೆ ಹಾಗೂ ಲಿಂಬೆ ಕೆಜಿಗೆ 160 ರೂಪಾಯಿ ಇದೆ. ತರಕಾರಿಯ ದರ ಕೆಜಿಗೆ ಕಾಕಳ ಮಾರುಕಟ್ಟೆಯಲ್ಲಿ ಕೊತ್ತಂಬರಿ ಸೊಪ್ಪು 80 ರೂಪಾಯಿ ಹಾಗೂ ಮುಳ್ಳು ಸೌತೆ 40 ರೂಪಾಯಿ ಕೆಜಿಗೆ, ಹಾಗೆ ಶುಂಠಿ ಬಂದು 160 ರೂಪಾಯಿ, ಹಾಗೆ ಟೊಮೆಟೊ 35ರಿಂದ 30 ರೂಪಾಯಿ ಕೆಜಿಗೆ, ಈರುಳ್ಳಿ 25ರಿಂದ 30ರವರೆಗೆ ಇದೆ ಕೆಜಿಗೆ, ಹಾಗೆ ಬಟಾಟಿಗೆ 30 ರೂಪಾಯಿ, ಸೌತೆ 30 ರೂಪಾಯಿ, ಕಾಯಿ ಮೆಣಸು 80 ರೂಪಾಯಿ ಹಾಗೂ ಕ್ಯಾರೆಟ್ 50ರಿಂದ 60 ರೂಪಾಯಿ ಕೆಜಿಗೆ, ಬೀಟ್ರೂಟ್ 40 ರೂಪಾಯಿ, ಹಾಗೆ ಕ್ಯಾಬೇಜ್ ಬಂದು 40 ರೂಪಾಯಿ, ಹೂಕೋಸು 40ರಿಂದ 50 ರೂಪಾಯಿ, ನವಿಲುಕೋಸು 40, ಹಾಗೆ ಬೆಂಡೆ 50 ರೂಪಾಯಿ, ಕುಂಬಳಕಾಯಿ 25ರಿಂದ 30 ರೂಪಾಯಿ, ಅಲಸಂದೆ 70 ರೂಪಾಯಿ, ತೊಂಡೆಕಾಯಿ 30ರಿಂದ 70 ರೂಪಾಯಿ, ಹಾಗಲಕಾಯಿ 80 ರೂಪಾಯಿ ಹಾಗೂ ಗೆಣಸು 50 ರೂಪಾಯಿ, ಹಾಗೆ ಸೀಬೆಕಾಯಿ ಕೆಜಿಗೆ 60ರಿಂದ 70 ರೂಪಾಯಿ, ಹೀರೆಕಾಯಿ ಕೆಜಿಗೆ 40 ರೂಪಾಯಿ, ಮೂಲಂಗಿ 50 ರೂಪಾಯಿ ಹಾಗೂ ಬದನೆ 80 ರೂಪಾಯಿ ಕೆಜಿಗೆ. ಇವು ಮಾರುಕಟ್ಟೆಯ ದರ, ಇವತ್ತಿನ ದರವಾಗಿದೆ ವೀಕ್ಷಕರೇ. ಹಾಗೆ ನಮ್ಮ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.